ಧ್ವನಿ ಸಂಘಟನೆಯ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ ಸನ್ಮಾನ ಸಮಾರಂಭ. ಬೆಂಗಳೂರು ಗ್ರಾಮಾಂತರ ಪ್ರದೇಶದ ನೆಲಮಂಗಲ ಭಾಗದಲ್ಲಿ ಮುಖ್ಯ ರಸ್ತೆಯಲ್ಲಿರುವ ಎಂವಿಎಂ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ 2ನೇ ವರ್ಷದ ರಾಜ್ಯಮಟ್ಟದ ಪತ್ರಕರ್ತರ ಸಮ್ಮೇಳನ ಭಾನುವಾರ ಬೆಳಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಹಾಗೂ ರಾಜ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೋಗತಿ ಮಂಜಮ್ಮರವರು ಉದ್ಘಾಟಿಸಿದರು. ನಂತರ ಸಂಜೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಮತ್ತು ಧ್ವನಿ ಸಂಘಟನೆ ಪತ್ರಕರ್ತರು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರವಿ ಕಾಂಬಳೆ ಮತ್ತು ರಾಮದುರ್ಗ ತಾಲೂಕು ಅಧ್ಯಕ್ಷರು ಎಂಕೆ ಯಾದವಾಡ್, ಕಾರ್ಯಾಧ್ಯಕ್ಷ ರಮೇಶ್ ರಾಯಬಾಗ್, ಉಪಾಧ್ಯಕ್ಷರಾದ ಕೆಎಚ್ ಪನಿಬಂದ್, ಆರ್ಎಚ್ ಕುಕುಡಿ, ಖಜಾಂಚಿ ವೀರೇಶ್ ಬಡಿಗೇರ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ದೊಡ್ಮನಿ ಹಾಗೂ ಪದಾಧಿಕಾರಿಗಳ ಸದಸ್ಯರು ನೂರ್ ಅಹಮದ್ ಅಕ್ಕೋಜಿ, ತನ್ವೀರ್ ಸರ್ಮುಲ್ಲಾ, ಮಂಜುನಾಥ್ ಕಲಾದ್ಗಿ, ಮಂಜುನಾಥ್ ರಾಠೋಡ್, ಮಂಜುನಾಥ್ ರಜಪೂತ್, ಇಮ್ರಾನ್ ಪಠಾಣ್, ಆನಂದ್ ದೇವಟಗಿ, ಅಭಿಮನ್ವಳಿ, ಕೃಷ್ಣ ಭಟ್ಕುರ್ಕಿ, ಅಂಬರೀಶ್ ಭಟ್ಕುರ್ಕಿ, ಆನಂದ್ ಕೊಳ್ಹಾರ, ದರ್ಶನ್ ಭಟ್ಕುರ್ಕಿ, ಸೋಹೆಲ್ ಬೈರಕ್ದಾರ್, ದಾಮು ಮಾದರ್, ಪ್ರಶಾಂತ್ ಅಂಗಡಿ ಸೇರಿದಂತೆ ಪತ್ರಕರ್ತರಿಗೆ ಗೌರವಿಸಿ ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಎಸ್ ಪಾಟೀಲ್ ಅವರು ಮುಂತಾದ ರಾಜ್ಯದ ಸದಸ್ಯರುಗಳು ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ಈ ಭಾವನೆಯನ್ನು ಬದಲಾಯಿಸದಿದ್ದರೆ ನನ್ನ ಅನಿಸಿಕೆಯಲ್ಲಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ. ಈ ಪೈಪೋಟಿಯಿಂದ ಖಂಡಿತವಾಗಿಯೂ ಸಮಾಜದಲ್ಲಿ ಬಹಳಷ್ಟು ತಪ್ಪು ದಾರಿಗೆ ಹೋಗುವಂಥ ವ್ಯಕ್ತಿಗಳು ಬರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ. ಎಲ್ಲ ರೋಗಕ್ಕೂ ಮದ್ದಿದೆ. ಕ್ಯಾನ್ಸರ್ಗೆ ಮದ್ದಿದೆ, ಟ್ಯೂಬರ್ಕ್ಲೋಸಿಸ್ಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ. ಆದರೆ ದುರಾಸೆಗೆ ಮದ್ದಿದೆ. ದುರಾಸೆ ಬಂದರೆ ಅದಕ್ಕೆ ಮಿತಿ ಇಲ್ಲ. ಉದಾಹರಣೆಗೆ 50ನೇ ದಶಕದಲ್ಲಿ ನಡೆದ ಹಗರಣಗಳಲ್ಲಿ ಒಂದು ಹಗರಣದ ಬಗ್ಗೆ ಚೀಪ್ ಹಗರಣ. ಅದರಲ್ಲಿ ಸೋಲ್ಕೊಂಡು ಹೋದಂಥ ಹಣ 52 ಲಕ್ಷ. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ ಸೋಲ್ಕೊಂಡು ಹೋದಂಥ ಹಣ ಒಂದೊಂದು ಹಗರಣದಲ್ಲಿ ಇವತ್ತು 100 ರೂಪಾಯಿಗೆ 15 ಪೈಸೆ ಹೋಗುವುದು. ಸ್ವಲ್ಪ ಯೋಚನೆ ಮಾಡಿ. ನಾನು ಕೊಟ್ಟಂಥ ಸಂಖ್ಯೆ ನಾನು ತಯಾರು ಮಾಡಿದ್ದಲ್ಲ. ಅದನ್ನು ನೀವು ಗೂಗಲ್ಗೆ ಹೋಗಿ ನೋಡಿ. ಚೀಪ್ ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಹಗರಣ, ಕೋಲ್ಗೇಟ್, 2G ಹಗರಣ, ಇಷ್ಟೆಲ್ಲ ಅದರಲ್ಲಿದೆ. ಮತ್ತು ಸನ್ಮಾನ್ಯದ ದಿವಂಗತ ರಾಜೀವ್ ಗಾಂಧಿ ಅವರ ಮಾತು ಕೂಡ ಗೂಗಲಲ್ಲಿ ಇದೆ. ಇಷ್ಟೊಂದು ಹಣ ಸೋಲ್ಕೊಂಡು ಹೋದರೆ ಈ ದುರಾಸೆ ಎಂಬ ರೋಗದಿಂದ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿಲ್ಲ.